ಸಿಲಿಕಾನ್ ಸಿಟಿಯ ಪ್ರಮುಖ ಏರಿಯಾಗಳಲ್ಲಿ ಈಗ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲೂ ಕೂಡ ಜನ ಕ್ಯೂ ನಿಲ್ಲೋ ರೀತಿಯಾಗಿದೆ. ಕಾರಣ ಸರ್ವರ್ ಡೌನ್ನ ಸಮಸ್ಯೆ. ಆಸ್ತಿ ನೋಂದಣಿಗಾಗಿ ಜನ ಸಬ್ ರಿಜಿಸ್ಟರ್ ಕಚೇರಿಗೆ ಎಡತಾಗ್ತಾ ಇದ್ದಾರೆ, ಬಟ್ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಹಾಗಾದ್ರೆ ಸರ್ವರ್ ಸಮಸ್ಯೆಯ ಭೀಕರತೆ ಎಷ್ಟು ಮಟ್ಟಿಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಡೌನ್ ಸರ್ವರ್ ಡೌನ್. ಬೆಂಗಳೂರಿನಲ್ಲಿ ಆಸ್ತಿ ನೋಂದಣಿಗಾಗಿ ಜನ ಪರದಾಟ. ಬೆಳಗ್ಗೆ ಬಂದ್ರು ಅದೇ ಮಾತು, ಸಂಜೆ ಬಂದ್ರು ಅದೇ ಮಾತು, ನಾಳೆ ಬಂದ್ರು ಸೇಮ್ ಟು ಸೇಮ್ ಡೈಲಾಗ್. ಸರ್ವರ್ ಡೌನ್ ಅನ್ನುವ ಮಾತು ಕೇಳಿ ಕೇಳಿ ಜನರೆಲ್ಲ ರೋಸ್ ಹೋಗಿದ್ದಾರೆ. ಕೆಲಸ ಕಾರ್ಯವನ್ನ ಬಿಟ್ಟು ಕಚೇರಿಯಲ್ಲಿಯೇ ಹೊತ್ತನ್ನ ಕಳೆಯುವಂತಾಗಿದೆ. ಸರ್ವರ್ ಯಾವಾಗ ಸರಿ ಹೋಗುತ್ತೋ, ನಮ್ ಸರದಿ ಯಾವಾಗ ಬರುತ್ತೋ ಅಂಥೇಳಿ ಜನ ಕಾಯ್ತಿದ್ದಾರೆ. ಸರ್ವರ್ ಸಮಸ್ಯೆಯಿಂದಾಗಿ ಆಸ್ತಿ ಖರೀದಿ, ಮಾರಾಟ, ಮದುವೆ ನೋಂದಣಿ ಸೇರಿದಂತೆ ಇತರ ಕಾರ್ಯಗಳು ಕೂಡ ಸ್ಥಗಿತವಾಗಿದೆ. ದಿನಕ್ಕೆ 4-5 ಮಂದಿ ಕೆಲಸ ಮಾತ್ರ ಆಗ್ತಿದ್ದು, ಉಳಿದವರೆಲ್ಲ ಸಂಜೆ ತನಕ ಕಾಯ್ದು ಮನೆ ಕಡೆ ಹೋಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಜನ ಆಸ್ತಿನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಬೆಂಗಳೂರಿನ ಪ್ರಮುಖವಾಗಿರ್ತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿಯೂ ಕೂಡ ಜನ ದಿನಗಂಟಲೆ ಕ್ಯೂ ನಿಲ್ಲುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವಾಗ ರಿಜಿಸ್ಟ್ರೇಷನ್ ಪ್ರೊಸೆಸ್ಸನ್ನು ಕೂಡ ನೀವು ಅಂದರೆ ಆಸ್ತಿಯನ್ನು ನೋಂದಣಿಯನ್ನು ಮಾಡ್ತಾ ಇದ್ದೀರಾ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಯಾಕೆ ಇಷ್ಟು ಸರ್ವರ್ ಡೌನ್ ಪದೇ ಪದೇ ಆಗ್ತಾ ಇದೆ? ಮೇಡಮ್ ನೋಡಿ, ನಾನು 2 ಡೇಸಿಂದ ಒಂದು ಸೇಲ್ ಡೀಡ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ. ರೀಸನ್ ಏನಂದರೆ ಪೇಮೆಂಟ್ಸ್ ಯಾವ ಥರ ಅಂದರೆ, ಇವಾಗ ಇವರು ನಾವು ಬರ್ತೀವಿ, ಅದರಲ್ಲಿ ಅಪ್ಲೋಡ್ ಎಲ್ಲ ಮಾಡ್ಕೊಂಡು ಬರ್ತೀವಿ, ಪ್ಲಸ್ ಡಾಕ್ಯುಮೆಂಟೇಷನ್ ಎಲ್ಲ ಆಗಿರುತ್ತೆ, ಪ್ಲಸ್ ನಾವು ಪೇಮೆಂಟ್ ಪ್ರೊಸೆಸ್ಗೆಲ್ಲ ಓಕೆನೂ ಮಾಡಿಸ್ಕೊಂಡಿರ್ತೀವಿ ಸಬ್ ರಿಜಿಸ್ಟರ್ ಹತ್ರ ಬಂದು. ಬಟ್ ಪೇಮೆಂಟ್ ಅಂತ ಹೋದಾಗ ಅಲ್ಲೊಂದು ಸ್ಟ್ರಕ್ ಆಗುತ್ತೆ, ಒಂದು ದಿನವೆಲ್ಲ ವೆಯ್ಟ್ ಮಾಡಬೇಕು. ಬಿಕಾಸ್ ಯಾಕಂದರೆ ನಾವು ಕಸ್ಟಮರ್ಸ್ಗೆಲ್ಲ ಕಮಿಟ್ ಮಾಡಿಬಿಟ್ಟಿರ್ತೀವಿ, ಬನ್ನಿ ಇವತ್ತು ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತು ಇದೊಂದು ಪೇಮೆಂಟ್ ಇಲ್ಲ. ಈ ಆನ್ಲೈನ್ ತಂತ್ರಾಂಶ ಅಂತ ಯಾವಾಗ ಸ್ಟಾರ್ಟ್ ಮಾಡಿದ್ರು ಕೆಲವೊಂದೆಲ್ಲ ಪ್ರತಿಯೊಂದು ಸಮಸ್ಯೆಗಳೇ ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಸೊ ಈ ಕಾವೇರಿ 2.0 ಬಂದಿದೆ, ಜನಕ್ಕೆಲ್ಲ ತುಂಬ ಒಳ್ಳೇದಾಗ್ಬಿಡುತ್ತೆ. ಮನೆಯಲ್ಲಿ ಕುತ್ಕೊಂಡಿದ್ದವೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ಅದೆಲ್ಲ ಆಗಲ್ಲ, ತುಂಬ ಕಷ್ಟ ಇದೆ. ಒಂದು ಆಸ್ತಿಯನ್ನು ರಿಜಿಸ್ಟರ್ ಮಾಡಲಿಕ್ಕೆ ಇವಾಗಿನ ಪರಿಸ್ಥಿತಿಯಲ್ಲಿ ಎಷ್ಟು ದಿನ ತೆಗೆದುಕೊಳ್ತೆ? ಮೇಡಮ್, ಮುಂಚೆ ಆದರೆ ಜಸ್ಟ್ ಒಂದು ಡಾಕ್ಯುಮೆಂಟೇಷನ್ ರೆಡಿ ಮಾಡಿ ನಮ್ಮ ಈಗ ಸಬ್ ರಿಜಿಸ್ಟರ್ ಸಿಬ್ಬಂದಿಗಳ ಕೈಯಲ್ಲಿ ಮಾಡಿಸ್ಕೊಂಡ್ಬಿಡ್ಬೋದಾಗಿತ್ತು. ಬಟ್ ಇವಾಗ ಏನಂದರೆ ಒಂದು ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡಿ ಕೂಡ ಮತ್ತೆ ನಾವೇ ಅದನ್ನೆಲ್ಲ ಫಿಲ್ ಮಾಡಿ, ಏನೇ ಪ್ರಾಬ್ಲಮ್ಸ್ ಇದ್ರೂ ನಾವೇ ಕ್ರಿಯೇಟ್ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ನಾವೇ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತೆ ಒಂದು 2-3 ಡೇಸ್ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ಒನ್ ಡೇ ಆಗೋ ಕೆಲಸ ಇವತ್ತು 3-4 ದಿವಸ ತಗೊಳ್ತಾ ಇದೆ. ಒಂದು ಕಡೆ ಸರ್ವರ್ ಡೌನ್ ಆದ್ರೆ ಮತ್ತೊಂದು ಕಡೆ ನೋಂದಣಿ ಪ್ರಕ್ರಿಯೆಯನ್ನ ಸರಳವಾಗಿಸಲಿಕ್ಕೆ ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಲಂಚಾವತಾರವನ್ನು ತಪ್ಪಿಸಲಿಕ್ಕೆ ಕಾವೇರಿ 2.0 ತಂತ್ರಾಂಶವನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಈ ಸಾಫ್ಟ್ವೇರ್ ಅನ್ನ ರಾಜ್ಯದ 256 ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಳವಡಿಸಿದ್ದು, ಈ ಸಾಫ್ಟ್ವೇರ್ ಅನ್ನ ಮೇಲ್ದರ್ಜೆಗೆ ಏರಿಸಲಾಗ್ತಿದೆ. ಹೀಗಾಗಿ ಸಾಕಷ್ಟು ಸ್ಲೋ ಆಗಿದೆ. ಈ ತಂತ್ರಾಂಶದಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಜನರಿಗೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ಹೊಸ ಸಾಫ್ಟ್ವೇರ್ಗೆ ಲಾಗಿನ್ ಆಗಲಿಕ್ಕೆ, ನೋಂದಣಿಗೆ ಅರ್ಜಿ ಸಲ್ಲಿಸಲಿಕ್ಕೆ, ಹಣ ಪಾವತಿ, ಇಸಿ ಪತ್ರವನ್ನು ಪಡೆಯಲಿಕ್ಕೆ, ಸರ್ಟಿಫೈಡ್ ಪತ್ರವನ್ನು, ಹೀಗೆ ಪ್ರತಿಯೊಂದು ಸೇವೆಗೂ ಕೂಡ ಜನ ಪರದಾಡುವಂತಾಗಿದೆ. ಇಸಿ ಮ್ಯಾನ್ಯುವಲ್ ಕೊಡೋದು ಸಹ ಸ್ಥಗಿತವಾಗಿರುವುದು ಜನ ಹೈರಾಣಾಗುವಂತೆ ಮಾಡಿದೆ. ಬೆಂಗಳೂರಿನ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿಯೂ ಕೂಡ ಜನ ಕಾಯುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. 2-3 ದಿನ ಆದರೂ ಕೂಡ ಆಸ್ತಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಜೊತೆಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಇಸಿ ಸಮಸ್ಯೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನಾನಿವತ್ತು ರಿಯಾಲಿಟಿ ಚೆಕ್ಕನ್ನು ಕೂಡ ನಡೆಸ್ತಾ ಇದ್ದೇನೆ. ನಾನಿವತ್ತು ಪಿಣ್ಯದಲ್ಲಿರ್ತಕ್ಕಂತಹ ಸಬ್ ರಿಜಿಸ್ಟರ್ ಆಫೀಸ್ ಬಳಿದ್ದೇನೆ. ನೋಡಬಹುದಾಗಿದೆ, ಇಲ್ಲಿರ್ತಕ್ಕಂತಹ ಉಪನೋಂದಣಾ ಅಧಿಕಾರಿಗಳು ಹಾಗೂ ವಿವಾಹ ನೋಂದಣಾಧಿಕಾರಿಗಳ ಕಚೇರಿಯ ಬಳಿ ಇದ್ದೇನೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಹೊರಭಾಗದಲ್ಲಿ ಜನ ಕಾಯುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸರ್, ಏನು ಹೇಳ್ತೀರಾ ಸರ್? ಎಷ್ಟು ದಿನದಿಂದ ಬರ್ತಿದ್ದೀರಾ? ಯಾವುದಕ್ಕೆ ಅಪ್ಲಿಕೇಶನ್? ನಾನು 2 ದಿವಸದಿಂದ ಬರ್ತಾ ಇದ್ದೀನಿ. ಬಟ್ ಸಾರ್ವಜನಿಕರು ತುಂಬ ದಿವಸ ಬರ್ತಾರೆ ಹೋಗ್ತಾರೆ. ಬಟ್ ತಾಂತ್ರಿಕ ದೋಷ ಇರೋದ್ರಿಂದ ಅಧಿಕಾರಿಗಳು ಏನು ಮಾಡೋಕ್ಕಾಗಂತ ಅದು ಸಂಬಂಧಪಟ್ಟಂಥ ಏನು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ, ಅವರು ಕ್ರಮಬದ್ಧವಾಗಿ ಕೆಲಸ ಮಾಡಿದರೆ ಆಗುತ್ತೆ. ಈಗ ಅವರು ಯಥಾ ಪ್ರಕಾರ ಬೆಳಿಗ್ಗೆ ಡ್ಯೂಟಿ ಬರ್ತಾರೆ, ಇಲ್ಲೇನು ವರ್ಕೇ ಆಗಲ್ಲ ಅಂದಾಗ ಅವ್ರೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಅಂತ ಒಂದು ಟೀಮ್ ಇರ್ತದೆ, ಅದಕ್ಕೆ ಒಂದು ವಿಭಾಗ ಇರ್ತದೆ, ಅವರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಇವಾಗ 4 ಡೇಸಿಂದನೂ ಬರ್ತಾ ಇದ್ದೀವಿ. 4 ಡೇಸಿಂದ ಬರ್ತಾ ಇದ್ರೂ ಸರ್ವರ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಯಾವುದನ್ನು ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದು ಸ್ಕ್ಯಾನ್ ಮಾಡಬೇಕು ಅಂದ್ರೂ ಆಗ್ತಾಯಿಲ್ಲ, ಯಾವುದೊಂದಕ್ಕೂ ಇದಾಗ್ತಾರೆ, ತುಂಬ ತೊಂದರೆ ಆಗ್ತಾಯಿದೆ. ಬಟ್ ಇದನ್ನು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತಲೂ ಗೊತ್ತಿಲ್ಲ. ರೆವಿನ್ಯೂ ಬರಬೇಕು ಅಂದರೆ ಇವ್ರು ಸರ್ವರ್ ಎಲ್ಲ ಕರೆಕ್ಟಾಗಿ ಇಟ್ಕೊಬೇಕಲ್ವಾ? ಇವಾಗ ಸರ್ವರ್ ಎಲ್ಲ ಕರೆಕ್ಟಾಗಿದೆ, ಅವ್ರಿಗೂ ರೆವಿನ್ಯೂನೂ ಬರ್ತದೆ. ಒಟ್ನಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೂ ಕೂಡ ಕಾಲಕ್ಕೆ ತಕ್ಕಂತೆ ಇಂಟರ್ನೆಟ್ ಸ್ಪೀಡ್ ಆಗಬೇಕು. ಸರ್ಕಾರಿ ಕೆಲಸ ಆಗಬೇಕು ಅಂದರೆ ತಿಂಗಳುಗಟ್ಟಲೆ ತಿರುಗಬೇಕು. ಇಂತಹದ್ರಲ್ಲಿ ಸಾಲು ಸಮಸ್ಯೆಗಳಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಧ್ವಾನವಾಗಿದೆ. ಕಂದಾಯ ಇಲಾಖೆ ಇನ್ನಾದರೂ ಇದರ ಬಗ್ಗೆ ಗಮನ ಹರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.